ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಜೆ ಕಬಾಬ್ ಕಾರ್ನರ್ ಅಂತ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲಿ ನೋಡೋಕೆ ಬಿಸಿ ಬಿಸಿ ಮಟನ್ ಬಿರಿಯಾನಿ ಎಲ್ಲ ಜಸ್ಟ್ 130 ರೂಪಾಯಿಗೆ, ಹಂಗಂದ್ರೆ ಅರ್ಧ ಪ್ಲೇಟ್ ಮಟನ್ ಬಿರಿಯಾನಿ 130 ರೂಪಾಯಿ ಕೊಡ್ತಾ ಇದ್ದಾರೆ. ಮತ್ತೆ ಚಿಕನ್ ಬಿರಿಯಾನಿ ಮತ್ತೆ ಕ್ಷತ್ರಿಯ ಕಬಾಬ್ ಲಿಮಿಟೆಡ್ ಮೆನು. ಅಂಡ್ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಕ್ರೌಡ್ ನಿಂತಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಟೈಮು ಸೊ ಸಡನ್ನಾಗಿ ಬರ್ತಾರೆ, ಗಾಡಿ ಪಾರ್ಕ್ ಮಾಡ್ತಾರೆ, ಬಿರಿಯಾನಿ ತಿಂತಾರೆ, ಹೋಗ್ತಾ ಇರ್ತಾರೆ. ಒಂದು 10-20 ಮಿನಿಟ್ಸಲ್ಲೇ ಕ್ರೌಡ್ ಬರ್ತಾರೆ, ಕ್ರೌಡ್ ಖಾಲಿ ಆಗ್ತಾರೆ, ಕ್ರೌಡ್ ಬರ್ತಾರೆ, ಕ್ರೌಡ್ ಖಾಲಿ ಆಗ್ತಾರೆ. ಸೊ ಲೊಕೇಶನ್ ಬಗ್ಗೆ ಹೇಳ್ಬೇಕು ಅಂತಂದರೆ ಬಸವೇಶ್ವರ ನಗರ್, ಶಿವಾನಗರ್. ಸೊ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ ಸಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಹೋಗ್ಬಿಟ್ಟು ಬಿಸಿ ಬಿಸಿ ಬಿರಿಯಾನಿ ಎಲ್ಲ ಟ್ರೈ ಮಾಡೋಣ ಬನ್ನಿ, ಲೆಟ್ಸ್ ಗೋ. ಬಿಸಿ ಬಿಸಿ ಬಿರಿಯಾನಿ ಆ್ಯಕ್ಚುಲಿ ನೋಡ್ತಾರೆ. ಒಂದು ಪೀಸಸ್ಸು ಅಷ್ಟೇ ಒಂದು 4 to 5 ಪೀಸಸ್ ತನಕ ಕೊಟ್ಟಿದ್ದಾರೆ. ಸೊ ನೋಡಿ ಎಷ್ಟು ಜ್ಯೂಸಿಯಾಗಿದೆ ಅಂತಲೇ ಹೇಳಬೇಕು. ಸೊ ಪೀಸ್ನ ಲೈಟಾಗಿ ತೊಗೊಂಡು ಬಿರಿಯಾನಿ ಮತ್ತು ಅದಿರಟ್ಟೆ ಸ್ವಲ್ಪ ಹಂಗೆ ತೊಗೊಂಡು ಟ್ರೈ ಮಾಡೋಣ. ಬಿಸಿ ಬಿಸಿ ರೈಸು, ಒಳ್ಳೆ ದೊಣ್ಣೆ ಬಿರಿಯಾನಿ ಗೈಸ್. ಸೀರಿಯಸ್ಲಿ ಜೆ ಕಬಾಬ್ ಕಾರ್ನರ್ ಅಂತ ಒಳ್ಳೆ ಬಿರಿಯಾನಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಪೀಸಸ್ ಅಷ್ಟೇ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ. ಮೇಲೆ ಪೆಪ್ಪರ್ನೆಲ್ಲ ಹಾಕಿದ್ದಾರೆ. ಬಿರಿಯಾನಿಗಳು ಕೂಡ ಇರುತ್ತೆ. ಮೊಸರು ಬಜ್ಜಿ ಬೇಕಂದರೆ ಹಾಕೋಬೋದು, ಇಲ್ಲ ಅಂತಂದರೆ ಬೇಡ. ಒಂಥರ ಅಂಟು ಥರ ಇರುತ್ತೆ, ಸಪ್ರೇಟ್ ಅಲ್ಲ, ಅಂಟಾಗಿದೆ ನೋಡಿ. ಆ ಥರ ಒಂದು ಫ್ಲೇವರ್ ಆ್ಯಂಡ್ ಟೆಕ್ಸ್ಚರ್ ಇರುತ್ತೆ. ಸೂಪರ್. ಪೀಸ್ ಅಂತುತ್ತು, ರೈಸ್ ಅಂತುತ್ತು ಅಂತ ಮುಗಿಸ್ಕೊಳ್ತಾ ಇರ್ಬೋದು. ಮೊಟ್ಟೆ ಇದೆ, ಮೊಟ್ಟೆ ಕೂಡ ಒಂದು ಬೈಟ್ ಹೋಗ್ಬಿಡ್ಬೋದು. ಇರಟ್ಟೆ ಮುಚ್ಚೆ ಒಂದು ಬೈಟು. ಹಾಫ್ ಕಬಾಬು ಕೂಡ ಸಿಗುತ್ತೆ, ಅದೇ ಥರ ಹಾಫ್ ಬಿರಿಯಾನಿ ಕೂಡ ಸಿಗುತ್ತೆ. ಚೆನ್ನಾಗಿದೆ. ಬಂದಿದ ತಕ್ಷಣ ಬಿಸಿ ಬಿಸಿಯಾಗಿ ಎಷ್ಟು ಆಫೀಸ್ ಜನ ಬರ್ತಾರೆ, ಆರ್ಡರ್ ಮಾಡ್ತಾರೆ, ತಿಂತಾರೆ, ಹೋಗ್ತಾರೆ. ಆ ಥರ ಬಿಸಿ ಬಿಸಿ ಊಟ. ನೆಕ್ಸ್ಟ್ ಹಾಗೆ ಕಬಾಬ್ ಇದೆ, ಬಿಸಿ ಇತ್ತು. ಸೊ ಯೂಶ್ವಲಿ ನೋಡ್ತಾರೆ ದೊಡ್ಡ ಪೀಸಸ್ ಆಗಿ ಹಾಕಿದ್ದಾರೆ. ಒಂದು ಪ್ಲೇಟಿಗೆ ಅಲೌಂಡ್ ಒಂದು ನೋಡಿ ಅಪ್ಪ ಏನು ಸಾಫ್ಟು. ಓಹೋ ಕಬಾಬ್ ಒಂದೊಂದು ಪೀಸ್ ಒಂದೊಂದು ಥರ ಇದೆ. ಸ್ಟಾರ್ಟಿಂಗ್ ಟ್ರೈ ಮಾಡುವಾಗ ಫುಲ್ ಡ್ರೈ ಇತ್ತು, ಇದು ಒಂಥರ ಜ್ಯೂಸಿ ಆಗಿದೆ. ಆ್ಯಂಡ್ ಆ್ಯಕ್ಚುಲಿ ನೋಡೋಕೆ ಟೇಸ್ಟು ಕೂಡ ಸೂಪರ್ ಆಗಿದೆ. ಕ್ಷತ್ರಿಯ ಕಬಾಬು ಜಾಸ್ತಿ ಟೆಕ್ಸ್ಚರ್ ನೋಡೋಕೆ ಗರಿ ಆದಂಥ ಟೆಕ್ಸ್ಚರು, ಒಳಗೆ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರ್ತದೆ. ಚೆನ್ನಾಗಿದೆ. ನಾರ್ಮಲ್ ಕಬಾಬಲ್ಲಿ ಕ್ಷತ್ರಿಯ ಕಬಾಬು ನೈಸ್. ನೆಕ್ಸ್ಟು ಬಿಸಿ ಬಿಸಿ ಮಟನ್ ಬಿರಿಯಾನಿ. ಮಟನ್ ಲವರ್ಸ್ಗೋಸ್ಕರನೇ ಮಾಡಿರೋ ಒಂದು ಮಟನ್ ಬಿರಿಯಾನಿ. ಪೀಸಸ್ ಇಲ್ಲಿ ನೋಡ್ತಿದ್ದೀರಾ, ಸಿಕ್ಕಾಪಟ್ಟೆ ಸಾಫ್ಟಾಗಿ ಬಿಡೋಕ್ಕಾಗತ್ತೆ ನೋಡಿ. ಒಂದು ಲೇಯರ್ ಆಫ್ ಮಟನ್ ನಿಮ್ಗೆ ಗೊತ್ತಾಗತ್ತಲ್ಲ, ಪಾಪ ಆ್ಯಕ್ಚುಲಿ ಚಿಕನ್ಗಿಂತ ಸಾಫ್ಟಾಗಿದೆ ಅಂತಲೇ ಹೇಳ್ಬೋದು. ಲೈಟಾಗಿ ರೈಸ್ನ ಇಟ್ಟೆ ಹೋಗ್ಬಿಡೋಣ. ಸೂಪರ್ ಗೈಸ್. ಆ್ಯಕ್ಚುಲಿ ಬೇಸಿಕ್ಲಿ ನೋಡೋಕ್ಕೋದ್ರೆ ಈ ಬಿರಿಯಾನಿ ರೈಸು ಎರಡೂ ಸೇಮೇ. ಲೈಕ್ ಚಿಕನ್ಗೆ ಚಿಕನ್ನು, ಮಟನ್ಗೆ ಮಟನ್ ಅಂತ ಸಪ್ರೇಟ್ ಕೊಡೋಲ್ಲ. ಚಿಕನ್ ಅಂತ ಹೇಳಿದಾಗ ಅದೇ ರೈಸು ಚಿಕನ್ ಇಟ್ಕೊಡ್ತಾರೆ, ಮಟನ್ ಅಂತ ಹೇಳಿದಾಗ ಅದೇ ರೈಸು ಮಟನ್ ಇಟ್ಕೊಡ್ತಾರೆ, ಅಷ್ಟೇ ಡಿಫ್ರೆನ್ಸು. ಮಟನ್ ಸಪ್ರೇಟಾಗಿ ಬೇಯಿಸಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಮಟನ್ ಪೀಸಸ್ ನೋಡಿದ್ರೆ ಸಿಕ್ಕಾಪಟ್ಟೆ ಸಾಫ್ಟಾಗಿರುತ್ತೆ ಗೈಸ್, ಅದೇ ಮೇನ್ ಮ್ಯಾಟರು. ಲೈಟಾಗಿ ಒಂದೊಂದು ತುತ್ತಿಗೂ ಆ ಪೀಸು ವಿತ್ ರೈಸು ಜೊತೆಗೆ ಹೋಗ್ತಾ ಇರ್ಬೋದು. ಬಾ ಒಳ್ಳೆ ಟೇಸ್ಟ್ ಗೈಸ್, ಸೂಪರಾಗಿದೆ. ಶೇರ್ವಾ ಏನೂ ಇಲ್ಲ, ಮೊಸರು ಬಜ್ಜಿ ಇದೆ, ಬೇಕಾದ್ರೆ ಮೊಸರು ಬಜ್ಜಿ ಹಾಕೊಂಡು ತಿಂತಾ ಇರ್ಬೋದು. ಬಟ್ ಈ ಬಿರಿಯಾನಿ ಐ ಥಿಂಕ್ ಶೇರ್ವಾ ಏನು ಬೇಡ, ಆರಾಮಾಗಿ ಹೋಗ್ತಾ ಇರುತ್ತೆ. ಸೂಪರಾಗಿದೆ. ಸೊ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಸ್ಪೀಡಾಗಿ ಒಂದು ಆಫೀಸ್ ಹೋಗೋ ಟೆನ್ಷನ್ಗೆ ಬೇಗ ಬಂದು ಫಾಸ್ಟ್ ಸರ್ವಿಸಲ್ಲಿ ಊಟ ಮಾಡ್ಕೊಂಡು ಹೋಗಬೇಕು ಅಂತ ಕೇಳ್ತಿರ್ತಾರಲ್ಲ, ಒಳ್ಳೆ ಟೇಸ್ಟ್ ಇರಬೇಕು ಅಂತ ಕೇಳ್ತಿರ್ತಾರಲ್ಲ, ಅವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿ. ಒಳ್ಳೆ ದೊಣ್ಣೆ ಬಿರಿಯಾನಿ ಅಂತ ಕ್ಷತ್ರಿಯ ಕಬಾಬ್ ಸಿಗೋವಂಥ ಪ್ಲೇಸು ಅಂತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಐಕಾನ್ ಸೆಲೆಕ್ಟ್ ಮಾಡಿ. ಅವಾಗ ನಾನು ಹಾಕೆಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿದ ನೆಕ್ಸ್ಟ್ ದಿನೇಶ್, ಡೂ ವಾಟ್ ಇಲ್ಲ, ಬಾಯ್.